ಈ ಬಾರಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಜೆಟ್ನಲ್ಲಿ ಮುಸ್ಲಿಂ ಸಮುದಾಯದವರಿಗೆ ಬಂಪರ್ ಗಿಫ್ಟ್ ನೀಡಿದೆ. ಬಜೆಟ್ನಲ್ಲಿ ಸರ್ಕಾರ ಮುಸ್ಲಿಂ ಸಮುದಾಯದವರ ಕಡೆ ವಾಲಿರೋದು ವಿಪಕ್ಷದವರ ಕೆಂಗಣ್ಣಿಗೆ ಗುರಿಯಾಗಿದೆ. ಇದು ಹಲಾಲ್ ಬಜೆಟ್, ರಾಜ್ಯದ ಬಜೆಟ್ ಅಥವಾ ಪಾಕಿಸ್ತಾನದ ಬಜೆಟ್ ಅಂತ ಲೇವಡಿ ಮಾಡುತ್ತಿದ್ದಾರೆ. ಸರ್ಕಾರ ನಿರೀಕ್ಷೆಯಂತೆ ಸರ್ಕಾರಿ ಗುತ್ತಿಗೆ ಕಾಮಗಾರಿಗಳಲ್ಲಿ ಮುಸ್ಲಿಂ ಸಮುದಾಯದವರಿಗೆ 2 ಕೋಟಿ ರೂ.ವರೆಗಿನ ಕಾಮಗಾರಿಗಳಲ್ಲಿ ಮೀಸಲಾತಿಯನ್ನ ಒದಗಿಸಿದೆ. ಸಾಕಷ್ಟು ವಿರೋಧದ ನಡುವೆಯೂ ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದವರಿಗೆ ನೀಡಿರುವಂತೆ ಮುಸ್ಲಿಮರಿಗೂ ಶೇಕಡಾ 4% ಮೀಸಲಾತಿಯನ್ನ ಸರ್ಕಾರ ಕಲ್ಪಿಸಿದೆ. ಹೀಗಾಗಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಿವೆ. ಇದರ ಜೊತೆಗೆ ಮುಸ್ಲಿಮರ ಸರಳ ಮದುವೆಗೆ 50,000 ಪ್ರೋತ್ಸಾಹಧನ, ವಕ್ಫ್ ಕಬರಸ್ಥಾನಗಳ ಮೂಲಸೌಕರ್ಯಕ್ಕೆ 150 ಕೋಟಿ ರೂ. ಹಣ, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ರಾಷ್ಟ್ರೀಯ ವಿದೇಶಿ ವಿದ್ಯಾರ್ಥಿ ವೇತನ 30 ಲಕ್ಷಕ್ಕೆ ಹೆಚ್ಚಳ, ಬೆಂಗಳೂರಿನ ಹಜ್ ಭವನದಲ್ಲಿ ಹೆಚ್ಚುವರಿ ಕಟ್ಟಡ ನಿರ್ಮಾಣ, ಕೆಇಎ ಅಡಿ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಶೇಕಡಾ 50% ಶುಲ್ಕ ಕಡಿತ, ಮುಸ್ಲಿಮರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ 50 ಲಕ್ಷ, ಮುಸ್ಲಿಂ ಬಾಹುಳ್ಯದ ಸ್ಥಳದಲ್ಲಿ ಐಟಿಐ ಸ್ಥಾಪನೆ, ಮದ್ರಸಾಗಳಲ್ಲಿ ಕಂಪ್ಯೂಟರ್, ಸ್ಮಾರ್ಟ್ ಬೋರ್ಡ್ ಸೌಲಭ್ಯ, ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ ಸೇರಿದಂತೆ ಮುಸ್ಲಿಂ ಸಮುದಾಯದವರಿಗೆ ಸರ್ಕಾರ ಸಾಕಷ್ಟು ಕೊಡುಗೆ ನೀಡಿರೋದ್ರಿಂದ ವಿಪಕ್ಷಗಳು ವಾಗ್ದಾಳಿ ನಡೆಸಿವೆ. ರಾಜ್ಯ ಬಜೆಟ್ನ ಇಸ್ಲಾಮೀಕರಣಗೊಳಿಸುವ ಪ್ರಯತ್ನ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಆನೆಯನ್ನೇರಿಕೊಂಡು ಓದಿರಿ ನೀವು, ಆನೆಯನ್ನೇರಿಕೊಂಡು ಓದಿರಿ ನೀವು, ಕುದುರೆಯನ್ನೇರಿಕೊಂಡು ಓದಿರಿ ನೀವು. ಈಗ ಸಾಬರ ಜಟ್ಕ ಏರ್ಕೊಂಡು ಸಿದ್ದರಾಮಯ್ಯ ಓದವ್ರೆ. ಅವರೇ ಬರೆದಿರೋದು. ಆನೆಯನ್ನೇರಿಕೊಂಡು ಓದಿರಿ ನೀವು, ಕುದುರೆಯನ್ನೇರಿಕೊಂಡು ಓದಿರಿ ನೀವು. ಆದ್ರೆ ಸಿದ್ದರಾಮಯ್ಯನವರು ಸಾಬರ ಜಟಕ ಏರ್ಕೊಂಡು ಹೋಗಿದ್ದಾರೆ. ಏನು ಅವ್ರಿಗೆ ಏನ್ ಕೊಟ್ಟವ್ರೆ ಅಂತ ಹೇಳಿದ್ರೆ, ಇಲ್ಲಿ ಇದೆ, ಇಲ್ಲಿದ್ಯಾ ಪಾಯಿಂಟ್ಸ್ ಮಾಡಿದ್ದೀನಿ. ಅಲ್ಪಸಂಖ್ಯಾತರ ಮುಖ್ಯಮಂತ್ರಿ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿಗೆ 1,000 ಕೋಟಿ ಅದರಲ್ಲಿ ಕೊಟ್ಟಿರುವಂತದ್ದು. ಆಮೇಲೆ ವಕ್ಫ್ ಬೋರ್ಡ್ ನಾವ್ ಹೇಳಿದ್ರಲ್ಲ, ವಕ್ಫ್ ಬೋರ್ಡ್ ನ ಮುಚ್ಚಬೇಕು ಅಂತ ನಾವ್ ಹೇಳಿದ್ರಿ. ಈ ಸಿದ್ದರಾಮಯ್ಯ ವಕ್ಫ್ ಬೋರ್ಡ್ ನ ತೆರೆಯಕ್ಕೆ 150 ಕೋಟಿ ಕೊಟ್ಟಿದ್ದಾರೆ ವಕ್ಫ್ ಬೋರ್ಡ್ ನ. ಆಮೇಲೆ ಇವರು ಫಾರಿನ್ಗೆ ಹೋದ್ರೆ ಮೊದ್ಲು 20 ಲಕ್ಷ ಆಯ್ತು, ಇವಾಗ 30 ಲಕ್ಷಕ್ಕೆ ಹೋಗಿ ಮಾಡಿದ್ದಾರೆ ಫಾರಿನ್ಗೆ ಹೋಗಕ್ಕೆ ಅಲ್ಪಸಂಖ್ಯಾತರು ಮುಸ್ಲಿಮರಿಗೆ. ಆಮೇಲೆ ಗುರುದ್ವಾರಗಳಿಗೆ ಎಷ್ಟು ಗೊತ್ತಾ? ಗುರುದ್ವಾರ ಜೈನರು, ಪಾರ್ಸಿಗಳು, ಬೌದ್ಧರು, ಸಿಖ್ರು ಅವ್ರಿಗೆಲ್ಲ 2 ಕೋಟಿ, 2 ಕೋಟಿ. ಕ್ರಿಶ್ಚಿಯನ್ರಿಗೆ 250 ಕೋಟಿ. ಅಂದ್ರೆ ಇದೊಂದು ರೀತಿ ಸಿದ್ದರಾಮಯ್ಯನವರು ಓಟಿನ ಋಣ ತೀರ್ಸಕ್ಕೆ, ಮುಸ್ಲಿಮರ ಓಟಿನ ಋಣ ತೀರ್ಸಕ್ಕೆ ಓಟಿನ ಬಡ್ಜೆಟ್ ಅಷ್ಟೇ ಇದು. ಮುಸ್ಲಿಮರ ಹೇಳ್ದೆ ಸಾಬರ್ ಬಡ್ಜೆಟ್, ಮುಸ್ಲಿಮರ ಬಡ್ಜೆಟ್ ಓಟಿನ ಋಣ ತೀರ್ಸ ಅಂತ ಬಡ್ಜೆಟ್ ಅನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.